ಗಂಟೆನಲ್ಲಿ ಇಡೀ ಕತೆ. ಯಾಕಂದರೆ ಸಿನಿಮಾದ ಕತೆ ಎಳೆಯಾಗಿ ನೋಡ್ಕೊಳ್ಳೋದಾದರೆ ಒಂದು ದಾಯದಿ ಕಲಹ ಇದೆ, ಲವ್ ಇದೆ, ಫೈಟ್ ಇದೆ, ಎಲ್ಲವೂ ಇರುವಂಥ ಸಂದರ್ಭದಲ್ಲಿ 1.5 ಗಂಟೆನಲ್ಲಿ ಎಲ್ಲ ಪಾತ್ರಕ್ಕೂ ಜಸ್ಟಿಸ್ ಕೊಟ್ಕೊಂಡು ಕತೆ ಹೇಳ್ಕೊಂಡಿದ್ದು ಭಾಳ ಕಷ್ಟ. ಅದು ಯಾವ ಮಟ್ಟಿಗೆ ಅಚೀವ್ ಆಯಿತು ಒಂದು ಬರವಣಿಗೆ ಟೈಮ್. ಕತೆ ಹೇಳಿದ್ವಿ 1986 2022 ತನಕ ಕತೆ ಹೇಳಿದ್ವಿ. ಮುಖ್ಯವಾದ ಕ್ರಕ್ಸ್ ಬಂದ್ಬಿಟ್ಟು 2001 2011 ತನಕ. ಸೊ 36 ವರ್ಷದ ಕತೆ ನಾವು ಹೇಳ್ತಾ ಇದ್ದೀವಿ, ಈ ಸ್ಪ್ಯಾನ್ದು ಕತೆ ಹೇಳ್ತಾ ಇದ್ದೀವಿ ಅಂದರೆ ಅಫ್ಕೋರ್ಸ್ ಟೈಮ್ ಜಾಸ್ತಿ ಬೇಕಾಗ್ಬೋದೇನೋ ಅಂತ ಅನಿಸುತ್ತೆ. ಆದರೆ ಅದನ್ನು ನಮಗೆ ನಾವು ಹಾಕ್ಕೊಳ್ಳೋ ಬೌಂಡ್ರಿ ಅಂದರೆ 1 ನಿಮಿಷದಲ್ಲೂ ಕೂಡ ಕತೆ ಹೇಳ್ಬೋದು. ಹಾಗಂತ ನಾನು ಶಾರ್ಟ್ ಫಿಲಮ್ ಮಾಡಿ ಅಂತ ಹೇಳ್ತಾ ಇಲ್ಲ. ಆದರೆ ನಮ್ಮ ಕಥೆಯ ಹೋಗೋಕ್ಕೆ, ಕಥೆಯ ಪೇಸ್ಗೆ ಏನು ಬೇಕೋ ಅಷ್ಟನ್ನು ಮಾತ್ರ ನಾವು ಉಳಿಸ್ಕೊಂಡಿದ್ವಿ. ಆಮೇಲೆ ಜನರಿಗೆ ಇನ್ನೂ ಬೇಕು ಅನ್ಸೋವಾಗ ಸಿನಿಮಾ ಮುಗಿಸಿದ್ರೆ ಅದು ಧೈರ್ಯ, ಅದು ಸೇಫ್. ನಾವು ಮೊದಲನೇ ಸರಿ ಸುಮಾರು ಜನ ಹಿರಿಯ ಕಲಾವಿದರುಗಳು ಅಷ್ಟು ಜನ ಎಲ್ಲ ಬಂದು ಸಿನಿಮಾ ನೋಡಿದ ತಕ್ಷಣ ಇನ್ನೂ ಏನೋ ಇದೆಯೇನೋ ಕಾಯ್ತಾ ಇದ್ದೆ ಕಣೋ, ಏನೋ ಮುಗಿದೇ ಹೋಯ್ತು ಸಿನಿಮಾ ಅಂತ. ನನಗೆ ಅಲ್ಲಿ ಸುದೀಪ್ ಸರ್ ಮನೆಯಲ್ಲಿ ಸ್ಕ್ರೀನಿಂಗ್ ಮುಗಿದ್ಮೇಲೆ ಶರಣ್ ಸರ್ ರಾತ್ರಿ 12:30 ಫೋನ್ ಮಾಡಿದ್ರು. ನನಗೆ ರಾತ್ರಿ 12:30 ಫೋನ್ ಮಾಡಿ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂದರೆ ನಂಗೆ ತುಂಬ ಖುಷಿ ಆಯಿತು. ನಾನು ಇರಲಿಲ್ಲ ಆ ಸ್ಕ್ರೀನಿಂಗಲ್ಲಿ, ನಾನು ಚೆನ್ನೈಯಿಂದ ವಾಪಸ್ ಬರ್ತಾ ಇದ್ದೆ. ಅವ್ರು ಫೋನ್ ಮಾಡಿದಾಗ ನಂಗೆ ತುಂಬ ಖುಷಿ ಆಯಿತು. ಅಂದರೆ ಓಕೆಪ್ಪ, ಯಾರೋ ಅಂದರೆ ಕೆಲಸ ಈಗ ಹೆಂಗೆ ಅಂತಂದರೆ ಇಂಡಸ್ಟ್ರಿಯವರ ವ್ಯಾಲಿಡೇಷನ್ ನಮಗೆ ಅಂದರೆ ಇಲ್ಲ ಯಾರೋ ನೋಡಿ ಹೊಗಳಿ ನಮ್ಮನ್ನು ಅಂತ ಅಲ್ಲ. ಎಲ್ರಿಗೂ ಅವ್ರವ್ರದ್ದೇ ಕೆಲಸಗಳಿದೆ, ಎಲ್ಲರೂ ಅವ್ರವ್ರದ್ದೇ ಒತ್ತಡದಲ್ಲಿರ್ತಾರೆ. ಆದರೆ ಇದು ಹೆಂಗೆ ಅಂತಂದರೆ ಇಬ್ಬರು ಟೈಲರ್ಗಳದ್ದು ಕೆಲಸ ಇದ್ದಾನೆ. ಈಗ ನಾನೊಂದು ಬಟ್ಟೆ ಹೊಲಿತೀನಿ, ನಿಮ್ದು ಹೆಂಗಾಯ್ತು ಹಂಗೆ. ನನಗೆ ಆ್ಯಕ್ಚುಲಿ ಗಣೇಶ್ ನೋಡ್ಬಿಟ್ಟು ಗಣೇಶ್ ಅದು ಸುಮಾರು ಹೊತ್ತು ಮಯೂರ ಈ ಥರ ಪರ್ಫಾರ್ಮ್ ಮಾಡ್ತಾರೆ ನಂಗೆ ಗೊತ್ತೇ ಇರಲಿಲ್ಲ. ಹಾಗೆ ಅಂದರೆ ಅವತ್ತು ನಾನು ಹೋಗೋಕ್ಕಾಗಿರಲಿಲ್ಲ. ಬಟ್ ಸುಮಾರು ಪಾಸಿಟಿವ್ ಆಗಿ ಎಲ್ಲರೂ ಇನ್ಕ್ಲೂಡಿಂಗ್ ನಮ್ಮ ಮುರಳಿ ಎಲ್ಲರೂ ಅಯ್ಯೋ ಏನು ಇಷ್ಟು ಚೆನ್ನಾಗಿದೆ ಸಿನಿಮಾ, ಹಿಂಗೆ ಸ್ಟಾರ್ಟ್ ಆಯಿತು, ಹಿಂಗೆ ಇಂಟರ್ವೆಲ್ಲು ಹಿಂಗೆ ಮುಗಿದೋಯ್ತಲ್ಲ ಗುರು ಸಿನಿಮಾ. ಬಟ್ ಪ್ರತಿಯೊಂದು ಪಾತ್ರಕ್ಕೂ ಆರಂಭ ಮತ್ತು ಅಂತ್ಯ ಅಂತಿದೆಯಲ್ಲ. ಯಾಕಂದರೆ ನಿಮ್ಮ ಪಾತ್ರ ಇವರಿಬ್ಬರಿಗೂ ಯಾಕೆ ಈ ಮಟ್ಟಕ್ಕೆ ಫೈಟ್ ಇದೆ, ಯಾಕಂದರೆ ಒಬ್ಬೊಬ್ರು ಕೊಂಡ್ರಾಗಲ್ಲ ಅನ್ನೋದಕ್ಕೆ ನೀವು ಒಂದೊಂದು ಸಣ್ಣ ಒಂದು ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡಿ ಹೇಳ್ತಾರೆ. ಅದರಲ್ಲೇ ಒಂದು ಕತೆ ಇಡೀ 1.5 ಗಂಟೆನಲ್ಲಿ ಒಂದೊಂದು 2 ನಿಮಿಷ 1-2 ಸೀನ್ಗಳಲ್ಲೇ ಅರ್ಥ ಆಗ್ಬಿಡುತ್ತೆ ಯಾಕೆ ಇವರಿಬ್ಬರು ಕಂಡ್ರಾಗಲ್ಲ ಅನ್ನೋದು. ಸುಮಾರು ಜನ ಹೇಳೋದೇನಂದರೆ ಸರ್ ನಿಮ್ಮ ಕ್ಯಾರೆಕ್ಟರ್ ನೋಡಿ ಹೊಟ್ಟೆವ್ರು ಇರುತ್ತೆ ಸರ್, ಪಾಪ ಸರ್ ಅಮಾಯಕ ಸರ್ ನೀವು ಅಂತ. ನಾನು ಅಂದರೆ ರಿಯಲ್ ಲೈಫ್ಲು ಅಮಾಯಕನೇ. ಇಲ್ಲ, ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನಾಗಪ್ಪನ ಪಾತ್ರ. ಅಂದರೆ ಅವ್ನು ಕೆಟ್ಟವನಾಗಬೇಕು ಅಂತಲೂ ಕೂಡ ಟ್ರೈ ಮಾಡ್ತಾನೆ. ಕೆಟ್ಟವನಾಗ್ಬಿಡೋಣ, ಹೊಡೆದ್ಬಿಡೋಣ, ನನಗೆ ತಮ್ಮನ ಬಿಸ್ನೆಸ್ ಎಲ್ಲ ಕಿತ್ಕೊಂಡ್ಬಿಡೋಣ, ಅಲ್ಲೂ ಕೂಡ ಅವನಿಗೆ ಮನಸ್ಸು ಇಲ್ಲ ಬಿಡು ಪಚ್ಚ ಏನೋ ಒಳ್ಳೇದು ಮಾಡಿರ್ತಾನೆ. ಅಂದರೆ ಆ ಡೈಲಮಾ ಇದೆಯಲ್ಲ, ನಾನಿಲ್ಲ ಅಂದರೆ ಅದನ್ನು ತುಂಬ ಚೆನ್ನಾಗಿ ಅವ್ರ ಎಕ್ಸ್ಪ್ರೆಷನ್ಸಲ್ಲಿ, ಅವರ ಡೈಲಾಗ್ ಡೆಲಿವರಿನಲ್ಲಿ ನಾವೇನೇ ಎಕ್ಸ್ಪ್ರೆಷನ್ ಕೊಟ್ಟಿರ್ಬೋದು, ಅದನ್ನು ತಗೊಳ್ಳೋದು ಯಾರು ಡೈರೆಕ್ಟ್ ಅಷ್ಟು ಚೆನ್ನಾಗಿ ನೀವು ತಗೊಂಡಿದ್ದೀರಾ. ಆಮೇಲೆ ನಾನು ಇವರು ಹಂಸ ಅವ್ರ ಬಗ್ಗೆನೂ ಹೇಳ್ಬೇಕು. ಆ್ಯಕ್ಚುಲಿ ಹಂಸ ಅವ್ರದ್ದು ಮತ್ತು ಇವ್ರದ್ದು ಪೇರು, ಅದು ಉಪ್ಪು ಹಾಕೋದೊಂದು ಇದಿದೆ. ತುಂಬ ಜನ ಹೇಳ್ತಾ ಇದ್ದಾರೆ ಅದು ತುಂಬ ತುಂಬ ಚೆನ್ನಾಗಿ ರ್ಯಾಶ್ ಆಗಿ ಮಾಡ್ಯಾರ ಅವರು. ಅದನ್ನು ಅಂದರೆ ನೋಡಿದ್ರೆ ನಿಜವಾಗ್ಲೂ ಗಂಡ ಹೆಂಡತಿ ಜಗಳ ಏನೋ ಅಂತ ಅನಿಸುತ್ತೆ. ಆ ಇನ್ಸ್ಟಿಗೇಷನ್ ಇದೆಯಲ್ಲ, ಅಂದರೆ ಅವರು ಇವ್ರನ್ನ ನೀವೇನು ಮಾಡಲ್ವಾ ಅನ್ನೋ ತಿವಿಯೋದಿದೆಯಲ್ಲ, ಆ ಕಿಚನ್ ಪಾಲಿಟಿಕ್ಸ್ ಇದೆಯಲ್ಲ, ಅದು ಕೂಡ ತುಂಬ ಜನರಿಗೆ ಇಷ್ಟ ಆಗಿದೆ. ಆ ಕಿಚನ್ನಲ್ಲಿ ಊಟ ಮಾಡಕ್ಕೆ ಬಿಡ್ತೀರ ಊಟ ಮಾಡಕ್ಕೆ ಬಿಡದೆ ಉಪ್ಪು ಹಾಕೋದು, ಅಂದರೆ ಈ ಸೌಂಡ್ ನೀನು ಬೇರೆ ಎಲ್ಲೋ ಮಾಡಬೇಕಾಗಿತ್ತು ಇಲ್ಲಲ್ಲ ಅಂತ ಹೇಳೋದು. ಸೊ ಅದೆಲ್ಲ ಇದೆಯಲ್ಲ, ಅದೆಲ್ಲ ತುಂಬ ಹತ್ತಿರ ಆಗುತ್ತೆ ಪಾತ್ರಗಳು ಅಂಥ ವಿಷಯಗಳಿಂದ. ಆಮೇಲೆ ಸಾಮಾನ್ಯವಾಗಿ ಪಚ್ಚ ಪಾತ್ರ ನೋಡಿದಾಗ ಒಂದಷ್ಟು ಪ್ರಯೋಗಗಳಾಗಿದ್ದಾಗ ಆಗ್ತೈತೆ. ಈಗ ಒಂದೆಷ್ಟೋ ಎಲ್ಲೊಂದು ಕಡೆ ಪ್ಯಾನ್ ಇಂಡಿಯಾ ಅಂತೇಳಿ ನಮ್ಮ ಕಲ್ಚರ್ ಇರುವಂಥ ನಮ್ಮ ಸುತ್ತಮುತ್ತ ಪಾತ್ರಗಳ ಬರವಣಿಗೆ ಕಮ್ಮಿ ಆಗ್ತಾ ಇದೆ ಅಂತ. ಯಾಕಂದರೆ ಓಮ್ ಸಿನಿಮಾದಲ್ಲಿ ನೋಡುವಂಥ ಸತ್ಯ ಪಾತ್ರ, ಕಡ್ಡಿಪುಡಿ, ಜೋಗಿ ಪಾತ್ರದಲ್ಲೇ ಇರುವಂಥ ಜೋಗಿ ಒಂದು ಕ್ಯಾರೆಕ್ಟ್ರು. ಯಾಕಂದ್ರೆ ಒಂದು ಅಸಹಾಯಕನಾಗಿ ಬಂದಂಥ ಹುಡುಗ ಬದಲಾಗಕ್ಕೆ ಏನೆಲ್ಲ ಸಮಾಜ ಮಾಡುತ್ತೆ ಅನ್ನೋಂಥದ್ದು, ಅದನ್ನು ಪಚ್ಚನಲ್ಲೂ ಕಾಣುತ್ತೆ ಅನ್ನುವಂಥದ್ದು. ಸರಿ, ಇಲ್ಲ ನಾನು ಮಾತು ಹೇಳ್ತೀನಿ ಕೇಳಿ. ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ಏನು, ಇಲ್ಲಿ ನಾವು ತಿನ್ನೋದಕ್ಕೂ ಅವ್ರು ತಿನ್ನೋಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು, ನಾರ್ತು ಸೌತು ಈಸ್ಟು ವೆಸ್ಟಿಗೆ. ಬಟ್ ಎಲ್ಲವೂ ಕೊನೆಗೆ ವೇರ್ ಆಲ್ ಇಂಡಿಯನ್ಸ್ ಅನ್ನೋದು ಒಂದು ವಿಷಯ ಇದೆ. ಎಲ್ಲೋ ಒಂದು ಕಡೆ ನಾವು ಇಲ್ಲಿ ನಡೀತಾ ಇರುವಂಥ ಈ ಮಾಫಿಯಾ ಏನಿದೆ, ನಮ್ಮ ಡ್ರಗ್ ಮಾಫಿಯಾ, ಅಲ್ಲೂ ಅದೇ ನಡೀತಾ ಇರೋದು. ಪ್ರತಿಯೊಂದು ಕಡೆನೂ ಡ್ರಗ್ ಮಾಫಿಯಾ ಇದೆ, ಎಲ್ಲ ಊರು ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ನಡೀತಾ ಇರೋಂಥ ವಿಷಯ. ಸೊ ಹಿಂಗಾಗಿ ನಾವು ನಮ್ಮ ಕಲ್ಚರ್ನ ಹೇಳ್ಕೊಂಡ್ರೆ ಅದು ಜನಕ್ಕೆ ಇಷ್ಟ ಆಯ್ತು ಅಂದರೆ ಅದು ಪ್ಯಾನ್ ಇಂಡಿಯಾವಾಗಿ ಹಂಗೆ ಅರಳುತ್ತೆ, ತಾನಾಗೇ ಹೋಗುತ್ತೆ ಅಲ್ವಾ. ಇವಾಗ ಪ್ಯಾನ್ ಇಂಡಿಯಾದ ಒಂದು ಸಿನಿಮಾ ಹೇಳಿ, ಇವಾಗ ನಾವು KGF ಮಾಡೋದು ಅಂಥ ದೊಡ್ಡ ಸಿನಿಮಾ. KGF ಈಸ್ ಕರ್ನಾಟಕದ್ದು KGF. ಬಟ್ ಜನ ಇಷ್ಟಪಟ್ಟರು ಅದನ್ನು, ಅದಕ್ಕೆ ಇಟ್ ಬಿಕೇಮ್ ಏನೋ ಥ್ರೂ ಔಟ್ ಇಂಡಿಯಾ, ಥ್ರೂ ಔಟ್ ದ ವರ್ಲ್ಡ್ ಪೀಪಲ್ ಎಲ್ಲರೂ ಸಂತೋಷಪಟ್ಟರು. ಸೊ ಹಂಗೆ ನಮ್ಮ ವಿಷಯನ ನಾವು ಹೇಳ್ಕೊಂಡು ಅದು ಇಷ್ಟ ಆದ ಜನಕ್ಕೆ ಅವರೇ ಮೌತ್ ಪಬ್ಲಿಸಿಟಿಯಿಂದ ಎಲ್ಲ ಕಡೆ ಹರಳುತ್ತೆ ನಾವು. ಸೊ ಅದಕ್ಕೋಸ್ಕರ ನಾವು ನಮ್ಮ ತನನ ಬಿಡ್ಕೊಡಬಾರ್ದು ಅನ್ನೋದು ಅಷ್ಟೇ ನಮ್ಮ ಒಂದು ಮೇನ್ ಉದ್ದೇಶ. ಇಲ್ಲ, ಪ್ಯಾನ್ ಇಂಡಿಯಾ ನನಗೆ ಅದು ತುಂಬ ಒಳ್ಳೆಯದು. ಆ್ಯಕ್ಚುಲಿ ನೋಡೋದಕ್ಕೆ ಖುಷಿ ಆಗುತ್ತೆ. ಅಂದರೆ ಅಷ್ಟು ಜನ
ನೇಷನ್ ವೈಡ್ ಮುಗ್ತಾರೆ ಮೊದಲನೇ ದಿನ ಸಿನಿಮಾಗೆ, ಬಿಸ್ನೆಸ್ ಆಗುತ್ತೆ, ಪಾಪ್ಕಾರ್ನ್ ಇಟ್ಟಿರೋರು, ಸೈಕಲ್ ಸ್ಟ್ಯಾಂಡ್ ಅವರು ಎಲ್ರಿಗೂ ದುಡ್ಡಾಗುತ್ತೆ. ಆದರೆ ಪ್ಯಾನ್ ಇಂಡಿಯಾ ಮಾಡ್ತೀವಿ ಅಂತ ನಾವೇನಾದರೂ ಒಂದು ಸಿನಿಮಾ ಮಾಡಿದ್ರೆ ಬಹುಶಃ ನಾವು ತುಂಬ ಜೋರಾಗಿ ಎಡಬಿಡ್ತೀವಿ. ಒಂದು ಕಥೆ ಹೇಳಬೇಕು ಅಂತ ಹೋಗಬೇಕು, ಆ ಕಥೆ ಕರ್ನಾಟಕದಿಂದ ಹೊರಗಡೆ ಹೋಗೋ ಚಾನ್ಸ್ ಇದೆಯಾ ಇದಕ್ಕೆ? ಅದ್ರ ಮೆರಿಟ್ಸ್ ಏನೋ, ಅದ್ರ ಡಿಮೆರಿಟ್ಸ್ ಏನೋ, ಇಲ್ಲ ಇದನ್ನ ಹೊರಗಡೆ ಈಗ ನಾವು ಇದನ್ನು ಬೇರೆ ಯಾವುದೇ ಭಾಷೆಗೆ ಡಬ್ ಮಾಡಿದ್ರೆ ಪ್ರಾಬ್ಲಿ ಅದು ಸೋಲೇ ಇರಲ್ಲ ಅನ್ಸುತ್ತೆ. ಅಂದರೆ ಈಗ ಅಲ್ಲಲ್ಲ, ನೀವು ಹಂಗೆ ಅಂದ್ಕೊಳ್ಳೇಬೇಡಿ. ಮೈಸೂರು ಅನ್ನೋದು ಒನ್ ಆಫ್ ದ ಓಲ್ಡೆಸ್ಟ್ ಇನ್ ಇಂಡಿಯಾ ಎಸ್ 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 ಅಲ್ವಾ? ಪ್ರತಿಯೊಬ್ಬರಿಗೂ ಮೈಸೂರು ಗೊತ್ತು. ಆ ಒಂದು ಮೈಸೂರಲ್ಲಿ ನಡೆದಿದ್ದಂಥ ಒಂದು ಘಟನೆ ಅಂದರೆ ಎವ್ರಿಬಡಿ ವಿಲ್ ಗೆಟ್ ಕನೆಕ್ಟೆಡ್. ಆದರೆ ನಮಗೆ ಆ ಭಾಷೆ ಇದೆಯಲ್ಲ, ಅಂದರೆ ನಮಗೆ ನಮ್ಮ ಜನ ಫಸ್ಟ್ ನೋಡಬೇಕು, ಇಲ್ಲಿಯವ್ರು ಫಸ್ಟ್ ನೋಡಬೇಕು. ಇಲ್ಲೇ ಮೊನ್ನೆ ಸುದೀಪ್ ಸರ್ ಅದನ್ನೇ ಹೇಳಿದ್ರು ಪ್ರೆಸ್ ಮೀಟಲ್ಲಿ, ನಮಗೆ ನಮ್ಮ ಕರ್ನಾಟಕ ತುಂಬ ಮುಖ್ಯ. ನಾವು ಮಾಡಿರೋದು ಕನ್ನಡ ಸಿನಿಮಾ, ಹೇಳಿರೋದು ಮೈಸೂರು ಕಥೆ, ಹೇಳಿರೋದು ಒಬ್ಬ ಕನ್ನಡ ಕ್ಯಾರೆಕ್ಟರ್ ಕಥೆ. ಸೊ ಇಲ್ಲಿ ಜನ ಮೊದಲು ನೋಡಬೇಕು, ನಮ್ಮವ್ರು ನೋಡಲಿ. ನಮ್ಮವ್ರು ನೋಡಿದ್ರೆ ನಮ್ಮವ್ರು ಕ್ರಾಸ್ ಓವರ್ ಮಾಡ್ತಾರೆ. ಈಗ ನಾವು ನೋಡಿದ್ದೀವಿ, ಸೂಫ್ರಮ್ ಶೋ ನೋಡಿದ್ದೀವಿ, ಎಲ್ಲ ರೀಸೆಂಟ್ ಫಿಲ್ಮ್ಸ್ ನೀವೆಲ್ಲ ನೋಡಿದ್ರೆ ನಮ್ಮ ಜನ ನೋಡಿ ಇಷ್ಟಪಟ್ಟು ಅದನ್ನು ಕ್ರಾಸ್ ಓವರ್ ಮಾಡಿಸಿರೋದು. ಸೊ ಮೊದಲಿಗೆ ನಮ್ಮ ಕನ್ನಡದವ್ರಿಗೆ ಇಷ್ಟ ಆಗಬೇಕು, ಬೆಂಗಳೂರವ್ರಿಗೆ ಇಷ್ಟ ಆಗಬೇಕು, ಹುಬ್ಳಿ, ಧಾರವಾಡ, ಮೈಸೂರು, ಶಿವಮೊಗ್ಗ ಎಲ್ಲ ಊರಿನವ್ರಿಗೂ ಇಷ್ಟ ಆಗಬೇಕು. ಅಂದರೆ ಮೈಸೂರು ಕಥೆ ಅಂದರೆ ಮೈಸೂರವ್ರಿಗೆ ಮಾತ್ರ ಅಂತಲ್ಲ. ಅಂದರೆ ಟೂ ಪರ್ಸ್ನಲ್ ಇಸ್ ಟೂ ಯೂನಿವರ್ಸಲ್. ನನಗೆ ತುಂಬ ಪರ್ಸ್ನಲ್ ಅಂತ ಅನ್ಸಿದ್ರೆ ಅದು ಯೂನಿವರ್ಸಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಆ ಥರದ್ದು ಒಂದು ಕಥೆ ನಮಗೆಲ್ಲ ತುಂಬ ತೃಪ್ತಿ ಇದೆ. ಫಸ್ಟ್ ನಮಗಿಷ್ಟ ಆಗಬೇಕು, ಫಸ್ಟ್ ನಮಗಿಷ್ಟ ಆಗಬೇಕು, ಆಮೇಲೆ ನೆಕ್ಸ್ಟ್ ಎಲ್ರಿಗೂ ಇಷ್ಟ, ಆಮೇಲೆ ಎಲ್ರಿಗೂ ಇಷ್ಟ ಆಗಬೇಕು. ಬಟ್ ಅದೇ ಥರ ನಾವು ಅಂದರೆ ಅದು ಸ್ವಲ್ಪ ಕಷ್ಟ ಕೂಡ ಅದನ್ನು ಮಾಡೋದು. ಯಾಕಂದರೆ ನಾವು ಶೂಟ್ ಯಾವಾಗಲೂ ಮಾಡಿರ್ತೀವಿ, ಎಡಿಟ್ ಯಾವಾಗಲೂ ಮಾಡ್ತೀವಿ, ಅದು ಮ್ಯೂಸಿಕ್ ಡೈರೆಕ್ಟರ್ಗೆ ಯಾವಾಗಲೂ ಹೋಗುತ್ತೆ. ಬಟ್ ಆ ವಿಷನ್ ಉಳಿಸ್ಕೊಂಡು ಎಲ್ಲರನ್ನೂ ಸಮನಾಗಿ ತೊಗೊಂಡು ರಿಲೀಸ್ ತನಕ ನಡೆಸೋದಿದೆಯಲ್ಲ, ಅದು ತುಂಬ ದೊಡ್ಡ ಸ್ಟ್ರಗಲ್. ಅದಕ್ಕೆ ನಮಗೆ ಪ್ರೊಡಕ್ಷನಿಂದ ನಮಗೆ ಸಹಾಯ ಬೇಕಾಗಿರೋದು. ಸೊ ಅದನ್ನು ಸುಪ್ರಿಯಾನ್ವಿ ಮತ್ತು KRG ಸಂಸ್ಥೆ, ಮಯೂರ್ ಅವ್ರು ಹೇಳ್ದಂಗೆ ಯೋಗಿ ಅವರು, ಕಾರ್ತಿಕ್ ಅವರು, ಮತ್ತು ಮೇಡಮ್ ಪ್ರಿಯಾ ಮೇಡಮ್, ಮತ್ತು KRG ಕಚೇರಿಲಿ ಕೆಲಸ ಮಾಡೋ ಅಷ್ಟು ಜನ, ಸುಪ್ರಿಯಾನ್ವಿ ಕಂಪ್ನಿಲಿ ಕೆಲಸ ಮಾಡೋ ಅಷ್ಟು ಜನ ತುಂಬ ದುಡಿದಿದ್ದಾರೆ. ತುಂಬ ದಿನ ರಾತ್ರಿ ಹಗಲು ಬಿಟ್ಟು ಕೆಲಸ ಮಾಡಿದ್ದಾರೆ, ಪೋಸ್ಟರ್ಗಳು ಮಾಡಿದ್ದಾರೆ, ನಾವು ಕೇಳಿದಾಗೆಲ್ಲ ಪೋಸ್ಟರ್ ಮಾಡಿದ್ದಾರೆ, ಮೇಕಿಂಗ್ ಕಟ್ ಮಾಡಿಕೊಟ್ಟಿದ್ದಾರೆ. ಅಂದರೆ ತುಂಬ ಎಫರ್ಟ್ ಇದೆ ಈ ಫಿಲ್ಮ್ ಈ ಥರ ಬರಬೇಕು ಅಂದರೆ. ಎಲ್ಲರಿಗೂ ಥ್ಯಾಂಕ್ಸ್. ಇರಲ್ಲ, ಇನ್ನೊಂದು ವಿಷಯ ಹೇಳ್ತೀನಿ. ಮುಂಚೆ ಈ ಥರ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಯೋಚನೆ ಮಾಡ್ತಿರಲಿಲ್ಲ. ಒಂದು ಸಿನಿಮಾ ಮಾಡಿದ್ವಿ, ಆ ಸಿನಿಮಾ ಮುಗೀತು. ಅದನ್ನು ಪ್ರಿಂಟ್ ಆ್ಯಂಡ್ ಪಬ್ಲಿಸಿಟಿ ಮಾಡೋಕ್ಕೆ ಬೇರೆಯವರು, ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಬೇರೆಯವರು, ಈ ಥರ ಎಲ್ಲ ಒಂದೊಂದಕ್ಕೊಂದೊಂದು ಇದ್ರು. ಇವತ್ತು ಹಂಗಿಲ್ಲ. ಪ್ರೊಡಕ್ಷನ್ ಫೀಲ್ಡು ಅವರೇ ಎಲ್ಲವನ್ನೂ ಮಾಡಿ ಅದನ್ನ ಸಿನಿಮಾ ರಿಲೀಸ್ ಮಾಡಿ ಅದೇನು ಬಿಸ್ನೆಸ್ ಆಗತ್ತಂದ್ರೆ ಎಲ್ಲ. ಆಮೇಲೆ ಮುಂಚೆ ಸಿನಿಮಾ ಹೀರೋ ಅಂದಿದ್ದ ತಕ್ಷಣ ಬಂದು ಆ್ಯಕ್ಟಿಂಗ್ ಮಾಡ್ದ, ಏನೋ ಒಂದು ಚಾನಲ್ಸ್ಗೆ ಒಂದಷ್ಟು ಬೈಟ್ಸ್ ಕೊಡೋದಾಗಿರಲಿ, ಒಂದಷ್ಟು ಇಂಟರ್ವ್ಯೂಸ್ ಕೊಡೋದಾಗಿರಲಿ, ಅಷ್ಟು ಬಿಟ್ಟರೆ ಟಾಟಾ ಬಾಯ್ ಮಾ ಅದು ಹೊಡಾಬಿಡೋದು. ಇವತ್ತು ಹಂಗಿಲ್ಲ. ಇವತ್ತೆಲ್ಲ ಬಿಸ್ನೆಸ್ಸಿಂದ ಪ್ರತಿಯೊಂದಕ್ಕೂ ಕೂತು ವರ್ಕೌಟ್ ಮಾಡಬೇಕು. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಓಲ್ಡ್ ಆ್ಯಂಡ್ ದ ನ್ಯೂ. ನಿಜ. ಪಚ್ಚನನ್ನು ಜನ ಕನ್ನಡಿಗರು ಸ್ವೀಕರಿಸಿರುವಂಥ ರೀತಿ, ಯಾಕೆಂದರೆ ಮೊದಲ ಸಿನಿಮಾದಲ್ಲೇ ಆ ಪಾತ್ರ ನಮ್ಮ ಮನೆಯ ಹುಡುಗ ಅಂತ ಅನಿಸುತ್ತೆ, ಯಾವಾಗ ಅನಿಸುತ್ತೆ ಆವಾಗ ಗೆದ್ದ ಅಂತ ಇರ್ತಾನೆ. ಪಚ್ಚನನ್ನು ಹಂಗೆ ಜನ ಸ್ವೀಕಾರ ಮಾಡಿದರು ಅಂತ. ಪಚ್ಚ ನಮಗಿಷ್ಟ ಆಗಿದ್ದಾನೆ. ಇಲ್ಲಿವರೆಗೂ ನೋಡಿರೋಂಥ ಜನ ಯಾರೂ ಇಲ್ಲಿ 0.01% ನೆಗೆಟಿವ್ ಆಗಿ ಹೇಳಿಲ್ಲ. ಸರ್ ಒಂದು ಒಳ್ಳೆ ಸಿನಿಮಾ ಮಾಡಿಕೊಟ್ಟಿದ್ದೀರ, ಅದೆಲ್ಲರೂ ಎಲ್ಲ ಕ್ಯಾರೆಕ್ಟರ್ನು ಸೂಪರ್, ಪಚ್ಚ ಮಾತ್ರ ಎಕ್ಸ್ಟ್ರಾಡಿನರಿ ಅಂತಲೇ ನನಗೆ ಬಂದಿರೋಂಥ ವಿಷಯ ರಿಪೋರ್ಟ್ಸ್. ಆಮೇಲೆ ನಾವೇನೇ ಇದನ್ನು ನಿಜಾಂಶ ಮಾತಾಡ್ಬಿಡ್ಬೇಕು. ನಮ್ಮ ಸಿನಿಮಾದಲ್ಲಿ ಸುಳ್ಳು ಹೇಳಬಾರ್ದು. ಪಚ್ಚ ನಿಜವಾಗ್ಲೂ ಒಂದು ಮಟ್ಟಿಗೆ ಒಂದು ದೊಡ್ಡ ಹೀರೋ ಆಗಿ ನಿಂತ್ಕೊಳ್ಳೋವಂಥ ಎಲ್ಲ ಕೆಪಾಸಿಟಿ ಇರೋವಂಥ ಒಬ್ಬ ಫುಲ್ ಫ್ಲೆಜ್ಡ್ ಹೀರೋ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಿಸ್ ಇಸ್ ನನ್ನ ಪರ್ಸ್ನಲಿ ಹೇಳ್ತಾ ಇದ್ದೀನಿ. 100%. ನೀವು ನೋಡಿ ಪೋಸ್ಟರ್ಸ್ ಎಲ್ಲ ನೋಡಿ, ಅಂದರೆ ಆ ಪ್ರೆಸೆನ್ಸು ಇದೆಲ್ಲ ಅಂದರೆ ಯಾವುದೇ ರೀತಿಲೂ ಡೆಬ್ಯೂ ಅಂತ ಅನಿಸಲ್ಲ. ಆಮೇಲೆ ಟ್ರೈನಿಂಗ್ ಇದೆ, ಅವ್ರಿಗೆ ಅಕಾಡೆಮಿಕ್ ಟ್ರೈನಿಂಗ್ ಇದೆ, ಹೋಗಿ ಕಲ್ತ್ಕೊಂಡು ಬಂದಿದ್ದಾರೆ ಫಾರಿನಲ್ಲಿ. ಏನು ಕಲ್ತ್ಕೊಂಬಂದ್ರೂ ಅಷ್ಟೇ. ಏನಾಗುತ್ತೆ ಇವಾಗ ನೀವು ಎಸ್ಪೆಷಲಿ ಸಂಚಿತ್ ಬಗ್ಗೆ ಹೇಳಬೇಕು ಅಂದರೆ, ಶಾರ್ಟ್ ರೆಡಿ ಸರ್ ಅನ್ನೋವರೆಗೂ ಅವರಾಯಿತು, ಮೊಬೈಲ್ ಆಯಿತು, ಏನೋ ಯೋಚನೆ. ನಾವೊಂದು 10 ಮಾತಾಡಿದ್ರೆ ಒಂದೇ ಮಾತು. ವೆರಿ ಒಂಥರ ಸೆಕ್ಯೂರ್ಡ್ ಫೆಲೋ ಅವರು. ಹಂಗಿರೋರು ಟಕ್ಕಂಬಿಟ್ಟು ಹಂಗೆ ಬಂದ್ಬಿಟ್ಟು ಶಾರ್ಟ್ ರೆಡಿ ಸರ್, ನೀವು ಪೊಸಿಷನ್ ಸರ್ ಅಂತ ಟಕಾರ ಅಂದ್ಬಿಟ್ಟು ಪಚ್ಚ ಆಗ್ಬಿಡ್ತಾರೆ. ಸೊ ಆ ಚೇಂಜ್ ಅವರಿದೆ ನೋಡಿ, ಸ್ವಿಚ್ ಆನ್ ಸ್ವಿಚ್ ಆಫು. ಅದು ಅದ್ರ ಬಗ್ಗೆ ಆಳವಾಗಿ ಗೊತ್ತಿರೋಂಥವ್ರಿಗೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಆಮೇಲೆ ಈಸ್ ವರ್ಕ್ಡ್. ಮುಂಚೆ ಎಲ್ಲ ಕೆಲವು ಸಿನಿಮಾಗಳಲ್ಲೆಲ್ಲ ಅವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಆಮೇಲೆ ಕೆಲವು ಕಡೆ ಎಲ್ಲ ನನ್ನ ಪ್ರಕಾರ ಕ್ಯಾಪ್ಟನ್ಗೆ
ಕ್ಯಾಪ್ಟನ್ ಅಲ್ಲಿ ಜಾಗದಲ್ಲಿ ನಿಂತ್ಕೊಳ್ಳೋ ಅಂದಾಗ ಹೋಗ್ಬಿಟ್ಟು ಇವ್ರು ಅವ್ರ ಪೊಸಿಷನ್ ಕೊಟ್ಟಿದ್ದಾರೆ. ಮೇ ಬಿ ಸಜೆಷನ್ ಕೊಟ್ಟಿರ್ಬೋದು ಶೋಲ್ಡ್ರು, ಗೊತ್ತಿಲ್ಲ ನನಗೆ. ಸೊ ನೋಡಿದ್ದಾರೆ, ದೊಡ್ಡ ದೊಡ್ಡ ಕಲಾವಿದರುಗಳ ಜೊತೆ ಬೆರ್ತಿದ್ದಾರೆ, ಅವ್ರು ಮಾಡಿರೋ ಪರ್ಫಾರ್ಮೆನ್ಸಸ್ಗಳನ್ನ ನೋಡಿದ್ದಾರೆ. ಸೊ ಆ ಮೆಚುರಿಟಿ ತಾನಾಗೇ ಒಳಗಡೆ ಇನ್ಬಿಲ್ಟ್ ಆಗಿಬಿಟ್ಟಿದೆ. ಇಟ್ಸ್ ಕಮ್ ಫ್ರಮ್ ದ ಬ್ಲಡ್ ಅಂತಾರಲ್ಲ, ಹಾಗೆ ಅವ್ರಿಗೆ ಎಲ್ಲವನ್ನು ತಿಳ್ಕೊಂಡು ಓಕೆ ಕ್ಯಾಮ್ರಾ ಮುಂದೆ ಇದ್ದಾಗ ಹೆಂಗಿರಬೇಕು, ಕ್ಯಾಮ್ರಾ ಆನ್ ಆಗಿಲ್ಲ ಅಂದರೆ ನಾನು ಹೆಂಗಿರಬೇಕು ಅಂತ ತಿಳ್ಕೊಂಡಿದ್ದಾರೆ. ದಟ್ ಈಸ್ ಕಾಲ್ಡ್ ಆಸ್ ಮೆಚುರಿಟಿ. ಸಿನಿಮಾದಲ್ಲಿ ಸುದೀಪ್ ಅನ್ನೋ ಬ್ರ್ಯಾಂಡನ್ನು ಇಂಟೆನ್ಷನಲಿ ಅವಾಯ್ಡ್ ಮಾಡಿದಾರ ಅಂತ. ಯಾಕೆಂದರೆ ನೆನ್ನೆ ರಿಲೀಸ್ ಆಗಿ 2 ದಿನ ಆಯಿತು, ಬೇರೆ ಬೇರೆ ಎಲ್ಲ ಚರ್ಚೆ ಆಯಿತು, ಬಟ್ ಎಲ್ಲೂ ತೋರಿಸಿಲ್ಲ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇದರಲ್ಲಿ ಪಚ್ಚ ಅನ್ನೋ ಕ್ಯಾರೆಕ್ಟ್ರು ಪೈರಸಿ ಮಾಡುವಂಥ CD ಕ್ಯಾರೆಕ್ಟ್ರು. ಬಟ್ ಎಲ್ಲೋ ಒಂದು ಕಡೆ ಯಾವುದೋ ಒಂದು CD ಮಾರುವಾಗ ಅದರಲ್ಲಿ ಜಸ್ಟ್ ಒಂದು ಸುದೀಪ್ ಅವರ ಪೋಸ್ಟರ್ ತೋರಿಸಿದ್ರೆ ಸಾಕಾಗಿತ್ತು, ಜನ ಶಿಳ್ಳೆ ಚಪ್ಪಾಳೆ ಹೊಡಕ್ಕೆ. ಅಂಥದ್ದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡ್ರೆ ಏನು ಕಾರಣ ಅದು? ಇಲ್ಲ, ಕಾರಣ ಏನಿಲ್ಲ, ನಾವು ತುಂಬ ಕೇರ್ಫುಲಿ ಮಾಡ್ತೀವಿ. ಎಷ್ಟು ಇನ್ ಡೆಪ್ತ್ ಕ್ವಶನ್ ಇಲ್ಲ ಇಲ್ಲ, ಅದು ಇನ್ಕ್ಲೂಡಿಂಗ್ ಪೋಸ್ಟ್ಗಳಲ್ಲೆಲ್ಲ ತೋರಿಸಿಲ್ಲ ನಾವು. ಯಾಕೆ ತೋರಿಸಿಲ್ಲ ಅಂತಂದರೆ ನಮಗೆ ಸರ್ನ ಆ ಥರ ಯೂಸ್ ಮಾಡೋದು ಇಷ್ಟ ಇರಲಿಲ್ಲ. ಅಂದರೆ ಈಗ ಅಷ್ಟು ದೊಡ್ಡ ಸ್ಟಾರು, ಅಷ್ಟು 30 ವರ್ಷದ ಅವ್ರದ್ದು ಅನುಭವ ಎಲ್ಲ ಸೇರಿಸಿ ಅವರು ಈಗೊಂದು ಜಾಗಕ್ಕೆ ಬಂದು ನಿಂತಿದ್ದಾರೆ. ಈಗ ಸಂಚಿದು ಡೆಬ್ಯೂ ಅನ್ನೋ ಕಾರಣಕ್ಕೆ, ಒಂದೇ ಒಂದು ಕಾರಣಕ್ಕೆ ನಾವು ಸರ್ದು ಫೋಟೋ ಹಾಗೆಲ್ಲೋ ಹಾಕ್ಬಿಡೋದು, ಅವನು ರೆಕಾರ್ಡ್ ಮಾಡ್ತಿರೋ ಫಿಲಮೇ ಯಾವುದೋ ಸುದೀಪ್ ಸರ್ದೆ ಅಂತ ಮಾಡೋದು, ಅದು ಸುಮ್ಮನೆ ಯೂಸ್ ಮಾಡ್ಕೊಂಡಂಗೆ ಆಗುತ್ತೆ. ಆ ಥರ ಅಲ್ಲ. ನೀವು ನೋಡಿ ಸುಮಾರು ಜನ, ನಂದೇ ಗುನ್ನಾ ಫಿಲಮ್ ಓಪನಿಂಗ್ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರದ್ದು ಒಂದು ಸಿನಿಮಾ ರಿಲೀಸ್ ಇರುತ್ತೆ. ಆ ಸಿನಿಮಾ ರಿಲೀಸಿಗೆ ನಾವೆಲ್ಲ ಹೋಗಿರ್ತೀವಿ, ಅದ್ರ ಮುಖವಾಡ ಹಾಕ್ಕೊಂಡು ನಾವೆಲ್ಲ ಥಿಯೇಟ್ರ್ ಒಳಗೆ ಹೋಗಿರ್ತೀವಿ. ಅಲ್ಲೇ ಏನೋ ಗಲಾಟೆ ಆಗುತ್ತೆ, ಗಲಾಟೆಯಿಂದ ಸಿನಿಮಾ ಓಪನಿಂಗ್ ಫೈಟ್ ಜೊತೆಗೆ ಓಪನ್ ಆಗೋದು. ಆ ಥರ ಸುಮಾರು ಜನ ದೊಡ್ಡ ದೊಡ್ಡ ಸ್ಟಾರ್ಸ್ಗಳದ್ದು ಉಪಯೋಗಿಸ್ಕೊಂಡಿದ್ದಾರೆ. ಏನಕ್ಕೆ ಬೇಕು ಅಂತ ಆವಾಗ ಹಿಂಗೆ ಇನ್ಸರ್ಟ್ ಮಾಡೋರು, ಇಲ್ಲಿ ಅವಶ್ಯಕತೆನೇ ಇರಲಿಲ್ಲ. ಯಾಕೆಂತಂದರೆ ನಮಗೆ ಪಾತ್ರ ತುಂಬ ಮುಖ್ಯ ಇತ್ತು. ಯಾಕೆಂದರೆ ಏನೇ ನೀವು ಮಾಡಿದ್ರು ಆ ಥರದ್ದು ಒಂದು ಏನಾದರೂ ನೀವು ಇನ್ಕ್ಲೂಡ್ ಮಾಡಿದ್ರೆ ತುಂಬ ಗಿಮಿಕಿ ಅನ್ನಿಸ್ಬಿಡುತ್ತೆ. ಆಮೇಲೆ ನಾವು ಅದನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಅಂದರೆ ಸರ್ ಎಲ್ಲದಕ್ಕಿಂತ ಮುಖ್ಯವಾಗಿ ಮುಂಚೆ ಜನಕ್ಕೆ ಡ್ರಾಮಾ ತೋರಿಸಿದ್ರೆ ವಾವ್ ಅನ್ನೋರು. ಇವಾಗ ನೀವು ರಿಯಾಲಿಟಿಗೆ ತುಂಬ ಹತ್ತಿರವಾಗಿ ತೋರಿಸಿದ್ರೇ ನಮ್ಮಲ್ಲಿ ಒಬ್ಬ ಗುರು ಅಂತಾರೆ. ಇಲ್ಲ ಬಿಡುಗರು ಬರೀ ಬಿಲ್ಡಪ್, ಬರೀ ಡ್ರಾಮಾ ತೋರಿಸ್ತಾರೆ. ಅಂದರೆ ಜನಕ್ಕೆ ಆಫ್ಟರ್ ಕೋವಿಡ್ ನೀವು ನೋಡಿ ತುಂಬ ಮೆಚ್ಯೂರ್ ಆಗಿಬಿಟ್ಟಿದ್ದಾರೆ. ಆಡಿಯನ್ಸ್ ಇಸ್ ಬಿಕಮ್ ಟೂ ಮೆಚ್ಯೂರ್. ನಿಮ್ಗೆ ಏನು ಬೇಕು ಇವಾಗ ಹೇಳಿ. ಇವಾಗ ನಾನು ಹಾಕೊಂಡಿರೋ ವಾಚು ಇದು ಒರಿಜಿನಲ್ಲ ಡೂಪ್ಲಿಕೇಟಾ ಅಂತ ಟಕಾರ ಅಂತ ಹಿಂಗೆ ಹೊಡೆದು ಬಿಡ್ತಾರೆ. ಎಲ್ಲಿ ಗೆಟ್ಟುನು ಇವಾಗ ಏನೋ ಮೊನ್ನೆ ಯಾರೋ ಒಬ್ರು ಏನೋ ಬಟ್ಟೆ ಹಾಕೊಂಡು ಆ ಬಟ್ಟೆ ಬಗ್ಗೆ ಒಂದಷ್ಟು ಕಮೆಂಟ್, ಇದು ಬಿಡುಗರು ₹400 ಶರ್ಟು, ₹500 ಪ್ಯಾಂಟು, ನಾನು ಹಾಕೊಂಡು ಚಪ್ಪಲಿ ಬಿಡುಗರು ಇದರಲ್ಲಿ ಇಷ್ಟು ರೇಟಿಗೆ ಸಿಗತ್ತೆ. ಸೊ ಈ ಲೆವೆಲ್ಗೆ ಮೆಚುರಿಟಿ ಬಂದಿದೆ. ಹಂಗಿರ್ಬೇಕಾದ್ರೆ ನಾವು ಮಾಡಬೇಕಾದ್ರೆ ಅವರು ಅಕ್ಕಪಕ್ಕದಲ್ಲಿರುವಂಥನೇ ಕ್ಯಾರೆಕ್ಟರ್ಗಳು ಮಾಡಬೇಕು. ಅಷ್ಟೇ ರಿಯಾಲಿಟಿ ತೋರಿಸಿದ್ರೆ ಒಪ್ಕೋತಾರೆ. ನಾವು ಡ್ರಾಮಾ ತೋರಿಸಿದ್ರೆ ಬಿಡುಗರು ಅದೇ ಬಿಲ್ಡಪ್ಪು, ಅದೇ ರಾಗ, ಅದೇ ಹಾಡು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ಹಂಗಾಗಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಇಡೀ ನಮ್ಮ ಡೈರೆಕ್ಷನ್ ಟ್ರೂಪು, ಆಮೇಲೆ ನಮ್ಮ ಆರ್ಟ್ ಡೈರೆಕ್ಷನ್ ಟ್ರೂಪು ಅಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ. ಇನ್ಕ್ಲೂಡಿಂಗ್ ಪೋಸ್ಟರ್ಸ್ ಅಲ್ಲಿ ನೀವು ಉಪಿ ಸಾರ್ ನೋಡ್ಬೋದು, ರವಿ ಸಾರ್ನ ನೋಡ್ಬೋದು, ನೀವು ಕೆಲವು ಕಡೆ ಅಣ್ಣವ್ರ ಪೋಸ್ಟರ್ಗಳು ನೋಡ್ಬೋದು. ಅಷ್ಟೇ ಬಿಟ್ಟರೆ ಇನ್ಯಾರು ಸುಮ್ಮನೆ ಅನ್ವಾಂಟೆಡಾಗಿ ಏನೋ ಒಂದು ತುರುಕಬೇಕು. ಈ ಥರ ಸಿನಿಮಾಗಳ ಅವಶ್ಯಕತೆ ಈಗ ಸದ್ಯಕ್ಕೆ ಇರುವಂಥದ್ದು. ಯಾಕೆಂದರೆ ಈಗ ನಮ್ಮ ಸೌತಲ್ಲಿ ನೋಡಿದ್ರೆ ಈ ಥರದೊಂದು ಮತ್ತೆ ಸ್ಟಾರ್ಟ್ ಆಗಿದೆ ಸರ್. ಯಾಕೆಂದರೆ ಕಡ್ಡಿಪುಡಿ, ದುನಿಯಾ ಈ ಥರದೊಂದು ಪಾತ್ರಗಳಿದೆಯಲ್ಲ, ಆ ಥರ ಪಾತ್ರಗಳು ಈಗ ಬೇಕು. ಯಾಕೆಂದರೆ ಪ್ಯಾನ್ ಇಂಡಿಯಾದಲ್ಲಿ ಏನು ತೋರಿಸಿದ್ರು ಜನ ನೋಡ್ತಾರೆ ಅನ್ನೋದು ಹೋಗ್ಬಿಟ್ಟಿತ್ತು. ಈಗ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅಂಥ ಕಂಟೆಂಟ್. ಈಗ ಅದನ್ನೆಲ್ಲ ನೋಡಿದ್ರೆ ಪುದುಪೇಟೆ, ಈಗ ಸೌತಲ್ಲಿ ನಮ್ಮ ಮಲಯಾಳಂ ಮತ್ತು ತಮಿಳು ಸಿನಿಮಾಗಳಲ್ಲಿ ಅದು ಚರ್ಚೆಗಳಾಗ್ತದೆ, ಆ ಥರ ಸಿನಿಮಾಗಳಾಗ್ತದೆ. ಆ ಥರದ್ದು ಮತ್ತೆ ಕನ್ನಡದಲ್ಲಿ ಆಗಬೇಕು ಅನ್ನುವಂಥದ್ದು. ನಾನು ಆ್ಯಸ್ ಅನ್ ಆಡಿಯನ್ಸ್ ನೀವು ತಗೊಳ್ಳಿ, ಹಳೇ ಸಿನಿಮಾಗಳ ಥರ ಸುಮ್ಮನೆ ಬಿಲ್ಡಪ್ಸು, ಅವ್ನು ಬರ್ತಾನೆ ಒಂದು 100 ಜನಕ್ಕೆ ಹೊಡಿತಾನೆ, ಇದು ಇವತ್ತು ಆ ಪ್ಯಾಟ್ರನ್ ತೆಲುಗಲ್ಲಿ ನಡಿಬೋದು. ನೀವು ಕನ್ನಡದಲ್ಲಿ ಮಲಯಾಳಮಲ್ಲಿ ಯಾರು ತಗೊಳ್ತಾ ಇಲ್ಲ ಸರ್. ತೆಲುಗು ಆಡಿಯನ್ಸ್ ಇವತ್ತು ಅವ್ರ ಹೀರೋ ಅಂದರೆ ಅವ್ನು ಸೂಪರ್ ಹೀರೋನೇ. ಅವ್ರ ವೇ ಆಫ್ ಲಿವಿಂಗ್ ಅಂದರೆ ಬಿಗ್ ಲೈಫ್, ಬಿಗ್ ಇಮ್ಯಾಜಿನೇಷನ್ ಅವ್ರದ್ದೆಲ್ಲ ಹಂಗಿದೆ. ನಾವೆಲ್ಲ ಒಂದು ಸ್ವಲ್ಪ ರಿಯಾಲಿಟಿಗೆ ಹತ್ರಕ್ಕೆ ಬಂದುಬಿಟ್ಟಿದ್ದೀವಿ. ನಾವು ಇದೇ ನಾನು ಮಾಡಿದ ಮೊದಲನೇ ಸಿನಿಮಾ ಮಣಿ. ತುಂಬ ಸಿನಿಮಾ ಅಂದರೆ ಜೀವನಕ್ಕೆ ತುಂಬ ಹತ್ತಿರವಾಗಿರುವಂಥ ಒಂದು ಇಡೀ ಕಥೆನೇ ಹಂಗಿತ್ತು. ಅದು ಇವತ್ತು ಮಾಡಿದರೆ ಸೂಪರ್ ಸಿನಿಮಾ. ಇದನ್ನೇ ನಾವು ಒಂದು 22 ವರ್ಷದ ಹಿಂದೆ ಮಾಡಿಬಿಟ್ವಿ. ಆವಾಗ ಜನಕ್ಕೆ ಈ ಲೆವೆಲ್ ಮೆಚುರಿಟಿ ಇರಲಿಲ್ಲ. ಇದು ಏನು ಗುರು ಪ್ರಾಸ್ಟಿಟ್ಯೂಷನ್ ಅಂತೆ, ಇದೇನು ಗುರು ಯಾವುದೋ ಸ್ಲಮ್ಮಲ್ಲಿ ಬೆಳೆದಿರೋ ಹುಡುಗ ಅಂತೆ, ಅಯ್ಯೋ ಆ ಹೀರೋಯಿನ್ ಅವ್ರ ತಾಯಿ ಪ್ರಾಸ್ಟಿಟ್ಯೂಷನ್. ಇದನ್ನು ಜನ ತಗೊಳ್ಳಿಕ್ಕೆ ಅರ್ಗಿಸ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತಿನ ಜನ್ರೇಷನ್ ಅವ್ರು ಅದೆಲ್ಲ ಇಟ್ಸ್ ಬಿಕಮ್ ಟೂ ಕೂಲ್ ಆ್ಯಂಡ್ ಅಷ್ಟೇನಾ ಆ ಲೆವೆಲ್ಗೆ ಅಂದರೆ ಅಷ್ಟು ಮೆಚುರಿಟಿ ಇದೆ ಅವ್ರಿಗೆ. ಇವತ್ತು 18 ವರ್ಷದ ಒಂದು ಹುಡುಗಿಗಿರುವಂಥ ಮೆಚುರಿಟಿ
ನಮ್ಮ ಟೈಮಲ್ಲಿ ನಮ್ಗೆ 28 ವರ್ಷ ಆದರೂ ಬಂದಿರಲಿಲ್ಲ. ಇವಾಗ ನನ್ನ ತಂಗಿ ಮಗಳು 4 ವರ್ಷ ಅವಳು ಮಾತಾಡೋ ಇಂಗ್ಲೀಷು ನಮ್ಗೆ ಅವಾಗಿನ ABC ಅಂದ್ಕೊಂಡಿದ್ವಿ. ಅವಳು ಏನು ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡ್ತಾಳೆ, ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅವರ್ ಜನ್ರೇಷನ್ ಆ್ಯಂಡ್ ದಿಸ್ ಜನ್ರೇಷನ್. ಸೊ ಈಗ ಸುದೀಪ್ ಅವರು ಭಾಳ ಪ್ರೀತಿಯಿಂದ ಅಂದರೆ ಇಡೀ ಚಿತ್ರರಂಗಕ್ಕೆ ಸಿನಿಮಾ ತೋರಿಸಿದ್ದಾರೆ. ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇದೆ ಈ ಸಿನಿಮಾ ಯಾವ ಮಟ್ಟಿಗೆ ಗೆದ್ದಿದೆ ಅನ್ನುವಂಥದ್ದು. ತುಂಬ ಖುಷಿಯಾಗಿದ್ದಾರೆ. ಏನಂದರೆ ಒಂದು ಒಳ್ಳೆ ಪ್ರಾಡಕ್ಟ್ ಇದು. ಅಂದರೆ ಇವಾಗ ಏನೋ ಒಂದು ಸಿನಿಮಾ ಮಾಡೋಕ್ಕೂ ಬಿಡಮ್ಮ, ಖುಷಿ ಇಲ್ಲ ಅಂದರೆ ಯಾರನ್ನೂ ಮನಸಾರೆ ಹೊರಗಡೆ ಬಂದು ಈ ಲೆವೆಲ್ಗೆ ಎಲ್ಲರ ಮುಂದೆ ಮಾತಾಡಿ ಯಾರೂ ಮಾಡಲ್ಲ. ಲೆಟ್ ಇಟ್ ಬಿ, ನಾನೇ ಅವ್ರ ಜಾಗದಲ್ಲಿ ಮಾಡಲ್ಲ. ಯಾವಾಗ ನೀವು ಮಾಡಿರೋಂಥ ಪ್ರಾಡಕ್ಟು ನಿಮಗೆ ಖುಷಿ ಕೊಟ್ಟಿದೆ, ಅಷ್ಟು ಧೈರ್ಯವಾಗಿ ತೋರಿಸ್ಬೋದು. ಧೈರ್ಯವಾಗಿ ಬಂದರೆ ನೋಡ್ರಿ ನಮ್ಮ ಮಗ ಹೆಂಗೆ ಮಾಡಿದ್ದಾನೆ, ಅದ್ರ ಜೊತೆಗಿರುವಂಥ ಅಷ್ಟು ಜನ ಕಲಾವಿದರುಗಳು ಹೆಂಗೆ ಮಾಡಿದ್ದಾರೆ, ಇನ್ನು ಎಷ್ಟು ಚೆನ್ನಾಗಿ ನಮ್ಮ ಡೈರೆಕ್ಷನ್ನು ಟೀಮು ಡೈರೆಕ್ಟ್ರು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ, ಬನ್ನಿ ನೋಡಿ ಅಂತ ಅಷ್ಟು ಖುಷಿಯಾಗಿ ಇಡೀ ಸಿನಿಮಾ ರಂಗದಿರೋ ಘಟಾನುಘಟಿಗಳನ್ನೆಲ್ಲ ಕರೆಸಿ ಸಿನಿಮಾ ತೋರಿಸಿ ಯಾರು ಒಬ್ಬರು ಇಲ್ಲಿವರೆಗೂ ಒಂದು ನೆಗೆಟಿವ್, ಒಬ್ಬರು ಒಂದು ಕ್ಯಾರೆಕ್ಟ್ರನ್ನು ನೆಗೆಟಿವ್ ಆಗಿ ಮಾತಾಡಿಲ್ಲ. ಇಲ್ಲಿ ಒಂದು ಸಣ್ಣ ಕ್ಯಾರೆಕ್ಟ್ರ್ ಬರುತ್ತೆ, ರವಿ ಅಲ್ಲ ಅವ್ರ ಹೆಸರು, ಅದು ಸಿಮೆಂಟ್ ಮಹೇಶ್. ನಾನು 10 ಸರಿ ನೋಡಿದ್ದೀನಿ ಸಿನಿಮಾ. 10 ಸರಿ ಆ ಕ್ಯಾರೆಕ್ಟ್ರ್ ಬಂದರೆ ಹಿಂಗೆ ಎದ್ದು ಕೂತ್ಕೊಂಡ್ಬಿಡ್ತೀನಿ, ಅಷ್ಟು ಮಜಾ ಕೊಡುತ್ತೆ ಆ ಕ್ಯಾರೆಕ್ಟ್ರ್. ಮಾಮ್ ಅಂತ. ಆಮೇಲೆ ಆ ಜೀವನದಲ್ಲೇ ಆ ವ್ಯಕ್ತಿ ಯಾವ ಕೆಟ್ಟದ್ದು ಅಭ್ಯಾಸನೇ ಇಲ್ಲ ಅಂತ ಅಯ್ಯೋ ಪಾಪದ ಹುಡುಗ ಎಷ್ಟು ಚೆನ್ನಾಗಿ ಮಾಡೋರು. ನನಗಂತೂ ಆ ಲೆವೆಲ್ಗೆ ಅದೇನೋ ರಂಗಾಯಣದ ಸುತ್ತಮುತ್ತ ಎಲ್ಲ ಅಮೆಚ್ಯೂರ್ ಟೀಮ್ಗಳಲ್ಲಿ, ಪ್ರೊಫೆಷನಲ್ ಟೀಮ್ಸಲ್ಲಿ ಬ್ಯಾಕ್ ಸ್ಟೇಜು, ಲೈಟಿಂಗು, ಆ್ಯಕ್ಟಿಂಗು ಈ ಥರ ಮಾಡ್ತಿರೋರೆಲ್ಲರೂ ನಟನೆ ಬಗ್ಗೆ ಆಸೆ ಇರೋರು. ಸೊ ಆ ಥರದ ಕಲಾವಿದರುಗಳನ್ನ ಹೆಕ್ಕಿ ತೆಗೆದು ಸಿನಿಮಾಗಳಿಗೆ ಹಾಕಿದಾಗ ಸೊ ರಿಯಲ್ ಅನಿಸುತ್ತೆ, ವರ್ಲ್ಡ್ ರಿಯಲ್ ಅನಿಸುತ್ತೆ. ಮೊದಲನೇ ಸತಿ ಒಬ್ಬ ಆ್ಯಕ್ಟರ್ನ ಆ ಥರ ಎಲ್ಲ ನೋಡಿದಾಗ ತುಂಬ ರಿಯಲ್ ಅನಿಸುತ್ತೆ. ನನಗೆ ಜೈ ಕೂಡ ತುಂಬ ನಿಜವಾಗ್ಲೂ ವಯಸ್ಸಿಗೆ ಮೀರಿದ್ದ ಮೆಚ್ಯೂರಿಟಿ. ನಾನು ನನಗೆ 2-3 ಸರಿ ಸಿನಿಮಾ ಅಂದರೆ ನೋಡಿದಾಗೆಲ್ಲ ನನಗೆ ಅಯ್ಯೋ ಕರಳು ಕಿವುಚ್ದಂಗೆ ಆಗುತ್ತೆ. ಆ ಕ್ಯಾರೆಕ್ಟರ್ ನೋಡಿದಾಗ ಅದು ಅಣ್ಣ ಸಾರಿ ಅಣ್ಣ ಅಂತ ಹೇಳೋದಿದೆಯಲ್ಲ, ನಾನು ಸಿಕ್ಕಿದಾಗೆಲ್ಲ ಮೊನ್ನೆಲ್ಲ 2-3 ಸರಿ ಜೊತೆಗೆ ಕೂತ್ಕೊಂಡು ಸಿನಿಮಾ ನೋಡಿದಾಗೆಲ್ಲ ತೊಡೆ ಮೇಲೆ ಹಿಂಗೆ ತಟ್ಬಿಟ್ಟು ಏನು ಹೆಂಗೆ ಕಾಣಿಸ್ತೇ ಗೊತ್ತೇ ನಾನು. ಅದರಲ್ಲಂತೂ ಒಂದು ಕೊನೆಯಲ್ಲಿ ಸುಜಿಗೆ ಬಂದ್ಬಿಟ್ಟು ಯಾವನಿಗೆ ಬೇಕು ನಿಂದು ಟೀ ಅಂತ ಹಿಂಗೆ ಬಂದು ಅಂತ ಹಿಂಗೆ ಕೂತಿದ್ದ ತಕ್ಷಣ ಹಂಗೆ ಮುರಳಿ ನೋಡ್ದಂಗೆ ಅನ್ಸುತ್ತೆ. ನಿಮ್ಗೆ ಅನಿಸ್ತಾ ಏನೋ ಗೊತ್ತಾ, ನನಗಂತೂ ಹಂಗೆ ಮುರಳಿನೇ ಬಂದು ಕೂತಂಗೆ ಅನಿಸ್ಬಿಡ್ತು ನನಗೆ. ಅಂದರೆ ನಾನು ಹೇಳ್ದೆ ಚಂದ್ರ ಚಕೋರಿ ಆ ಟೈಮಲ್ಲಿ ಇದ್ದಿದ್ದು ಮುರಳಿ ಹಂಗೆ ಬಂದು ಕೂತಂಗೆ. ಅಂದರೆ ದೇರ್ ಇಸ್ ಸೋ ಮಚ್ ಆಫ್ ರಿಸಂಬಲ್. ಬಟ್ ಅವನು ಎಕ್ಸ್ಟ್ರಾರ್ಡಿನರಿಯಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಐ ಥಿಂಕ್ ನಮ್ಮ ಮ್ಯಾಂಗೋ ಪಚ್ಚದಲ್ಲಿ ಕೆಲವರು ಮಾತ್ರ ನಿಮಗೆ ನೋನ್ ಫೇಸ್ ಇರ್ಬೋದು. ಇವಾಗ ನಮ್ಮ ಮಂಜಪ್ಪ ನೋನ್ ಫೇಸು, ಇವಾಗ ಹರಣಿಯವರು ನೋನ್ ಫೇಸು, ನಾನು ಸ್ವಲ್ಪ ನೋನ್ ಫೇಸು, ಈ ಥರ ಎಲ್ಲ ನೋನ್ ಫೇಸ್ ಕೆಲವರು ಇರ್ಬೋದು. ಇನ್ನೆಲ್ಲ ಹೊಸ ಫೇಸ್ ಇದೆ. ನಮ್ಮ ಪ್ರಶಾಂತ್ ಸರ್ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮರ್, ಎಕ್ಸ್ಟ್ರಾರ್ಡಿನರಿ. ಶಿವಣ್ಣನು ಹೇಳಿದ್ರು. ನಾನು ಹೇಳೋದೇನೆಂದರೆ ಇವಾಗ ನೋಡಿ, ನನ್ನ ಮೊದಲನೇ ಸಿನಿಮಾ ಮಣಿಯಲ್ಲಿ ರಂಗಾಯಣ ರಘು ಅವ್ರು ಬಂದರು, ಇದರಲ್ಲಿ ರಂಗಾಯಣ ಪ್ರಶಾಂತ್ ಅವ್ರು ಬಂದಿದ್ದಾರೆ. ಇಬ್ಬರೂ ಎಕ್ಸ್ಟ್ರಾರ್ಡಿನರಿ ಘಟಾನುಘಟಿಗಳ ಪರ್ಫಾರ್ಮರ್ಸ್. ಸೊ ಏನು ಜನ ರಂಗಾಯಣ ರಘು ಸರ್ ತೋರಿಸಿದ ಪ್ರೀತಿ, ಅದೇ ಪ್ರೀತಿ ಇವ್ರಿಗೂ ಸಿಗಲಿ ಅನ್ನೋದು ನನ್ನ ಒಂದು ಆಸೆ. ಆಮೇಲೆ ಎಷ್ಟು ಜನ ಇದರಲ್ಲಿ ಹೊಸೊಬ್ರಿದ್ದಾರೆ ನೋಡಿ. ಇಂಥ ಸಿನಿಮಾ ಯಾವಾಗ ನಿಂತ್ಕೊಳ್ಳುತ್ತೆ ಅಷ್ಟೂ ಜನ ಒಳ್ಳೊಳ್ಳೆ ಕಲಾವಿದರು ನಮ್ಮ ಸಿನಿಮಾ ರಂಗಕ್ಕೆ ಬಂದು ಇನ್ನು 100 ಸಿನಿಮಾಗಳು ಮಾಡೋಂಥ ಒಂದು ಅಪರ್ಚುನಿಟಿ. ಕಾಜಲ್ ಬಗ್ಗೆ ನನಗೆ ಭಾಳ ಖುಷಿ ಇದೆ. ಯಾಕಂದರೆ ಅವ್ರದ್ದು ಪೆಪೆ ನಾನು ನೋಡಿದ್ದೆ, ತುಂಬ ಸಬ್ಡ್ಯೂಡು ಅವ್ರು ಇದ್ದಾರೆ ಅಂತಲೂ ಗೊತ್ತಾಗಲ್ಲ ಸೆಟ್ಟಲ್ಲಿ, ಅಷ್ಟು ಸೈಲೆಂಟ್ ಆಗಿರ್ತಾರೆ. ಆಮೇಲೆ ಕರೆದಾಗ ಮಾತ್ರ ಗೊತ್ತಾಗುತ್ತೆ. ಅಂದರೆ ನಾನು ಹೇಳ್ತಿರೋದು ಆ ಟೀ ಅಂಗಡಿನಲ್ಲಿ ಅಲ್ಲಿ ಕಾಜಲ್ನ ತೊಗೊಂಡು ಹೋಗಿ ನಾವು ಪ್ಲೇಸ್ ಮಾಡಿದಾಗ ಇಲ್ಲಪ್ಪ ಇವ್ರು ಇಲ್ಲಿಗೆ ಸೇರ್ದಲ್ಲೇ ಇರೋರಲ್ಲ ಅಂತ ಅನಿಸ್ಲಿಲ್ಲ ನನಗೆ. ಆ ಲಂಗ ದಾವಣಿ, ಆ ಕೊಳೆ ಆಗಿರೋ ಬಟ್ಟೆ ಗಿಟ್ಟ ಎಲ್ಲ ಹಾಕಿದಾಗ ನನಗೆ ಇಲ್ಲಪ್ಪ ಇಲ್ಲಿಗೆ ಇವ್ರು ಮೇಕಪ್ ವ್ಯಾನಿಂದ ಇಳಿದು ಬಂದಿದ್ದಾರೆ ಅಂತ ಅನಿಸ್ಲಿಲ್ಲ. ಟೀ ಅಂಗಡಿಗೆ ಬೇಕಾಗಿರೋ ಸಾಮಾನು ತೊಗೊಂಬಲ್ಲ. ನೀವು ಆ್ಯಸ್ ಅ ಡೈರೆಕ್ಟರ್ ನೀವು ಹೇಳಿದೆ, ಆ್ಯಸ್ ಅ ಆರ್ಟಿಸ್ಟ್ ನಾನು ಹೇಳೋದಂದರೆ ಒಂದು ಸೀನ್ ಇದೆ ಅಂದಾಗ ಫಸ್ಟೇ ಬಂದು ಕೂತು ಅದ್ರ ಬಗ್ಗೆ ನಾವು ಒಂದು 4-5 ರಿಹರ್ಸಲ್ ಮಾಡಿ, ಯಾಕಂದರೆ ಡೈರೆಕ್ಟ್ರು ರೆಡಿ ಅಂದಾಗ ನಾವು ಹೋಗಿ ಹಂಗೆ ಕೂತ್ಕೊಂಡಾಗ ಅಲ್ಲಿರೋ ಆ ಸ್ಪಾಟಲ್ಲಿ ಒಂದು ಸಣ್ಣ ಪುಟ್ಟ ಚೇಂಜಸ್ ಅದನ್ನು ಮಾಡ್ಕೊಂಬಿಡ್ಬೋದು. ಬಟ್ ಅದ್ರ ಮುಂಚೆ ನಾವು ಪ್ರಿಪೇರ್ ಆಗಿರಬೇಕಲ್ಲ. ಸೇಮ್ ಥಿಂಗ್ ನಮ್ಮ ಪ್ರಶಾಂತ್ ಸರ್ ಅವ್ರ ಸೀನ್ ಇದೆ ಅಂದರೆ ನಾವೆಲ್ಲ ಕೂತು ಮಾತಾಡ್ತಾಯಿದ್ರೆ ಸರ್ ಶಾರ್ಟ್ ರೆಡಿ ಅನ್ನೋವರೆಗೂ ಅವ್ರು ಆ ಸೀನ್ ಬಗ್ಗೆನೇ ಮಾತಾಡ್ತಾರೆ ಹೊತ್ತು ಇನ್ನು ಬೇರೆ ಬಗ್ಗೆ ಮಾತಾಡಲ್ಲ. ಸಾರ್ ಬಿಡಿ ಸರ್ ಬೇನಾರ ಮಾತಾಡಿ ಸರ್ ಅಂದರೆ
ಆಮೇಲೆ ಈ ಡೈಲಾಗಲ್ಲಿ ನಾನು ಹಿಂಗೆ ಹೇಳಿದ್ಮೇಲೆ ನಿಮ್ದು ಇಲ್ಲಿ ಬರುತ್ತಲ್ವ ಅಂತಾರೆ. ಆಯ್ತು ಬಿಡಿ ಸರ್. ಅಷ್ಟು ಇನ್ವಾಲ್ವ್ಮೆಂಟು. ಓವರಾಲ್ ಮ್ಯಾಂಗೋ ಪಚ್ಚ ಇವತ್ತು ಒಂದು ಲೆವೆಲ್ಗೆ ಕರ್ನಾಟಕದಲ್ಲಿ ಸೌಂಡ್ ಮಾಡ್ತಾಯಿದೆ. ಇನ್ನೂ ದೊಡ್ಡದಾಗಿ ಸೌಂಡ್ ಆಗುತ್ತೆ, ಆಗಬೇಕು ಅನ್ನೋದು ನನ್ನ ಒಂದು ಆಸೆ. ಕಮಿಂಗ್ ವೀಕ್ಸ್ ಅದಕ್ಕೆಲ್ಲರಿಗೂ ನಿಮ್ಮ ಒಂದು ಮೀಡಿಯಾ ತುಂಬ ದೊಡ್ಡ ಸಪೋರ್ಟ್ ನಮಗೆ ಬೇಕು. ನೀವು ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳಬೇಕು. ಹೇಳಿದಾಗಲೇ ಜನ ಇನ್ನೂ ಹೆಚ್ಚಾಗಿ ಜನ ಥಿಯೇಟ್ರಿಗೆ ಬಂದು ಒಂದು ಒಳ್ಳೆ ಪ್ರಾಡಕ್ಟ್ನ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು ಅನ್ನೋದಷ್ಟೇ ನಮ್ಮ ಒಂದು ಇದು. ಸೇಮ್ ಕೊನೆಯದಾಗಿ ಸರ್, ಅಂದರೆ ಸಿನಿಮಾದ ಕ್ಲೈಮ್ಯಾಕ್ಸ್ ವಿಚಾರದಲ್ಲಿ ಬರೋದಾದ್ರೆ ಆ ಲುಕ್ನಲ್ಲೇ ಇದ್ದಾರೆ ಈಗಲೂ ಕೂಡ. ಸೊ ಒಂದು ಪ್ಯಾರಲಲ್ಗೆ ಒಂದಷ್ಟು ಶೂಟ್ ಏನಾದರೂ ಮಾಡಿದರೆ ಸೀಕ್ವಲ್ಗೆ ಆ ಥರದ್ದು ಏನೋ ಪ್ಲ್ಯಾನ್ಸ್? ಆ್ಯಕ್ಚುಲಿ ಅದು ಸಿನಿಮಾ ಮೊನ್ನೆನೂ ಕೇಳಿದ್ರು, ಆ ಹೈಯಲ್ಲಿ ಮುಗಿಸ್ಬೇಕು ಅನ್ನೋದೊಂದೇ ಉದ್ದೇಶ ಇತ್ತು. ಆ ಹೈಯಲ್ಲಿ ಮುಗಿದಿದೆ ಸಿನಿಮಾದಿಂದ ಹೊರಗಡೆ ಬಂದಾಗ ಜನ ಖುಷಿಯಾಗಿ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಮಾತ್ರ ಅದನ್ನ ಟ್ರೈ ಮಾಡಿದ್ದು. ಪಾರ್ಟ್ 2 ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಮಾಡಿದಾಗ ಇನ್ನೂ ತುಂಬ ದೊಡ್ಡದಾಗೆ ಮಾಡ್ತೀವಿ. ಆಗಲಿ ಅಂತ ನಾನು ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ಎಸ್, ನೋಡಿದ್ರಲ್ಲ, ಇದಿಷ್ಟು ಮಯೂರ್ ಪಾಟೀಲ್ ಮತ್ತು ವಿವೇಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಸವಣ್ಣ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.